ಹಾಯ್ ಹಲೋ ಗುಡ್ ಮಾರ್ನಿಂಗ್. ನಾನು ನಿಮ್ಮ ನಿಧಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಧಿ ಲೈಫ್ ಟಾಕೀಸ್. ಸೊ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸೊ ಬನ್ನಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಇವತ್ತು ಸ್ಯಾಟರ್ಡೆ, ಟೈಮು 7 ಗಂಟೆ ಆಯಿತು. ಎಲ್ರಿಗೂ ಆಫ್ ಡ್ಯೂಟಿ, ಬಟ್ ನಮಗೆ ಫುಲ್ ಡ್ಯೂಟಿ. 6 ಗಂಟೆಗೆ ಎದ್ದೋಳು ಬರೀ ತೀಟೆ ಕೆಲಸ ಮಾಡ್ಕೊಂಡು ನಿಂತವಳೆ. ಎದ್ದು ತಿಂಡಿ ಮಾಡಿ ಅಂದರೆ ನೋಡಿ ಇವ್ರು ಮಾಡ್ತಾರೆ ಕೆಲಸನ. ಹೌದಾ, ರಾತ್ರಿ ಎಲ್ಲ 12 ಗಂಟೆ ಬಾಳಿಗೆಡ್ಸ್ಕೊಂಡು ನನ್ನ ಕೈಯಲ್ಲಿ ಮಾಡಿಸಿರೋ ಕೆಲಸ ನೋಡಿ ಇವಳು. ಮೀಶೋದಲ್ಲಿ ಈ ಸ್ಟಿಕ್ಕರ್ ಎಲ್ಲ ಬುಕ್ ಮಾಡ್ಕೊಂಡು ಈ ಥರ ಕತ್ಲೆ ಕೊಣೆ ಮಾಡಿ ಇಕ್ಕವಳೆ. ವಿಡಿಯೋ ಮಾಡ್ತೀವಲ್ಲ, ಅದಕ್ಕೆ ನೀಟಾಗಿ ಕಾಣಿಸ್ಬೇಕಂತೆ. ಅದಕ್ಕೆ ಈ ರೇಂಜಿಗೆ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿ ಬ್ಲ್ಯಾಕು ನೈಟ್ 12 ಗಂಟೆ ನಿದ್ದೆಗೆಡ್ಸ್ಕೊಂಡು ಬಾಳಿಗೆಡ್ಸ್ಕೊಂಡು ಇವಾಗಲೂ 6 ಗಂಟೆಗೆ ಎದ್ದೇಳೋದೇ 6:30 7 ಗಂಟೆಗೆ. ಅದರಲ್ಲಿ ಬೇರೆ 6 ಗಂಟೆಗೆ ಅಲಾರಾಮ್ ಇಕ್ತಾಳೆ ಡೈಲಿ. ಇವತ್ತು ಪರವಾಗಿಲ್ಲ, 6 ಗಂಟೆಗೆ ಅಲಾರಾಮ್ ಇಕ್ಕಿ 6 ಗಂಟೆಗೆ ಎದ್ಲು. ತಿಂಡಿಗೆ ಇಡ್ಬೋವಾ ಚಿನ್ನು ಮರಿ? ಬಾ ಆಯಿತು. ನನ್ನ ಮೇಲೆ ನಿನ್ನ ಕೋಪ ಯಾಕೆ ಮ್ಯಾಟ್ ಮೇಲೆ ತೋರಿಸ್ತೀಯ? ಹೌದಾ, ನಾಷ್ಟ ಮಾಡ್ದ? ನಾನು ಅಂಗಡಿಗೆ ಹೋಗಿ ಏನು ಬೇಕು ಐಟಮು? ಬೇಡ ಪ್ಲೀಸ್, ಚಿತ್ರಾನ್ನ ಮಾಡೋ. ಚಿತ್ರಾನ್ನ ನಾನೇ ಮಾಡ್ತೀನಿ, ನೀನು ರೈಸ್ ಕಿಕ್ಕು ಆಯಿತಾ? ಕೇಳಿಸ್ತೇನೆ. ಚಿತ್ರಾನ್ನ ನಾನೇ ಮಾಡ್ತೀನಿ, ರೈಸ್ ಕಿಕ್ಕು. ನಿಂಬೆಹಣ್ಣು ಐತೆ, ವೇಸ್ಟ್ ಆಗುತ್ತೆ. ಚಿತ್ರಾನ್ನ ಮಾಡೋಣ ಬೆಳಗ್ಗೆನೆ, ಕಲರ್ ಚಿತ್ರಾನ್ನ. ಇವಾಗ ಅವಳ ಕೆಲಸ ಅವಳು ಮಾಡಲಿ, ನಮ್ಮ ಕೆಲಸ ನಾವು ಮಾಡುವ. ಈ ಅಂಗಡಿಗೆ ಇದು ಚಿತ್ರಾನ್ನಕ್ಕೆ ಏನು ಬೇಕು ತರಬೇಕು. ನಿಂಬೆಹಣ್ಣಂತೂ ಐತೆ, ಹಾಲು ಕುಡಿಯೋಕೆ ಹಾಲು ತರಬೇಕು. ಅಂಗಡಿಗೆ ಹೋಗಿ ಐಟಮ್ ತರುವ. ಓಯ್, ನಿನಗೇನು ಹೇಳಿದ ಕೆಲಸ? ತಗೋ ಹಾಲು ಕಾಯಿಸ್ಪ ಬಾರೆ. ಹೆಂಗೋ ರೈಸ್ ಗಿಡ ಕೇಳಿದ್ದೆ ಇಟ್ಬಿಟ್ಟವಳೆ, ಒಳ್ಳೆ ಬುದ್ಧಿ ಬಂದ್ಬಿಟ್ಟೈತೆ. ಸೊ ಆ್ಯಕ್ಚುಲಿ ಇವತ್ತು ಸಾಯಂಕಾಲ ಊರಿಗೆ ಹೋಗ್ಬೇಕು. ಮ್ಯಾಟ್ರ್ ಅಲ್ಲಿರಲಿ, ನಾವು ಅವತ್ತು ಸಾಯಂಕಾಲ ಬೆಳಿಗ್ಗೆ ಎದ್ದು ತಿಂಡಿ ಮಾಡಿ ಅಂದರೆ ಹೆಂಗಿದ್ರು ಊರಿಗೆ ಹೋಗ್ತೀವಲ್ಲ, ತಿಂಡಿ ಯಾಕೆ ತಿಂತೀಯ ಅಂತಾಳೆ. ಏನು ಹೇಳುವ ಇವಳಿಗೆ? ಕುಕ್ಕರು ತಿಂದಿರೋ ತಟ್ಟೆ ತೊಳಿನ ಸಂಟಿಗೆ ತಿಂಡಿ ಏನು ಮಾಡೋದು ಬೇಡ, ಹೋಟ್ಲಲ್ಲಿ ತಿನ್ಕೊಳ್ಳೋಣ ಅಂತಾಳೆ. ಇವಾಗ ತಿಂಡಿ ಹೋಟ್ಲಲ್ಲಿ ತಿಂದು, ಮಧ್ಯಾಹ್ನ ಊಟ ಹೋಟ್ಲಲ್ಲಿ ತಿಂದು, ರಾತ್ರಿ ಊಟಕ್ಕೆ ಮನೆಗೆ ಹೋಗೋದು. ರಾತ್ರಿ ಊಟಕ್ಕೆ ಮನೆಗೆ ಹೋಗೋಕೆ ಬೆಳಿಗ್ಗೆ ತಿಂಡಿ ಇಲ್ಲ, ಮಧ್ಯಾಹ್ನ ಊಟ ಇಲ್ಲ. ನಮ್ಮ ಮನೆಯೊಳಗೆ ಹಿಂಗೆ. ನಾನೇ ಹೆಂಗಿದ್ರು ಡ್ಯೂಟಿಗೆ ಹೋಗ್ತೀನಲ್ವಾ, ಮತ್ತೆ ನಾನು ಬರೋದು ಲೇಟ್ ಆಗುತ್ತೆ. ಮತ್ತೆ ಬಂದಾಗ ಇದೆಲ್ಲ ಕ್ಲೀನ್ ಮಾಡಿ ನಿಂತ್ಕೊಳ್ಳೋಕ್ಕಿಂತ ಟೈಮ್ ಸೇವ್ ಆಗುತ್ತೆ, ಬೇಗ ಮನೆಗೆ ಹೋಗ್ಬೋದಲ್ಲ ಅನ್ನೋ ಇಂಟೆನ್ಷನಲ್ಲಿ ಹೇಳಿದ್ದೆ ನಾನು. 10 ನಿಮಿಷದ ಕೆಲಸಕ್ಕೆ 2 ಟೈಮ್ ಊಟ ಬಾಳ್ಗೆಡ್ಸೋದು. ಇವ್ರು ನೋಡಿ ಕಲ್ತ್ಕೊಳ್ಳಿ. ಇನ್ನೊಂದ್ಸರಿ ಏನಾರು ಹೋಟ್ಲಲ್ಲಿ ತಿನ್ಬೇಕು. ನೀನು ಹೋಟ್ಲು ಸವಾಸ ಬೇಡ ಅಂದ್ಬಿಟ್ಟೆ ನಿನ್ನ ಮದುವೆ ಆಗಿರೋದು ನಾನು. ನಾನು ದೊಡ್ಡ ಶೆಫು. ಹೋಗವಾ, ಚಿತ್ರಾನ್ನ ಮಾಡು. ರೈಸೇ ಆಗಿಲ್ಲ, ಇರುವ ನಿಮಿಷ. ಹೋಗಿ ಗೊಜ್ಜು ಮಾಡಿ ಇಕ್ಕು. ರೈಸ್ ಎಷ್ಟೊತ್ತು ಅದು ವಿಸಲ್ ಹೋಗ್ತಾ ಇರ್ತದೆ. ಆಯ್ತು, ಬಾ ಅಲ್ಲಿಗೆ ಇಡ್ಬಾ. ನಿಂಚೋ, ಅಂಗಡಿ ನನಗೆ ಕೊಡ್ತಾಳೆ ಕೆಲಸಗಳು. ಕಸ ಗುಡಿಸು, ನಾನು ಚಿತ್ರಾನ್ನ ಮಾಡ್ತೀನಿ. ಆಯ್ತು. ಈಗ ಮನೆ ಕ್ಲೀನಿಂಗು, ನಂದು ಟಿಫನ್ ರೆಡಿ ಮಾಡೋದು. ಇಲ್ಲ, ಆಲ್ರೆಡಿ ನಾನು ರೈಸ್ ಮಾಡಿ ಇಟ್ಬಿಟ್ಟಿದ್ದೀನಿ. ನೀನೊಂದು ಸ್ವಲ್ಪ ಗೊಜ್ಜು ಮಾಡ್ಬಿಡೋಕೆ ಅದೇ ಟಿಫನ್ ರೆಡಿ ಮಾಡೋದಂತೆ. ಹೌದಾ, ಮತ್ತೆ ಅದನ್ನು ಮಾಡ್ಬಿಡಂಗಾರ. ನೀನೇ ಒಂಚೂರು ಗೊಜ್ಜಲ್ವಾ? ನಂದು 2 ಕೈ ಇರೋದು. ನಮ್ಗೇನು 10 ಕೈಯವ? ಮತ್ತೆ ಎಲ್ಲ ಒಟ್ಟೊಟ್ಟಿಗೆ ಹೇಳಿದ್ರೆ ಪಾತ್ರೆ ತೊಳ್ದೆ ಎದ್ಬಿಟ್ಟು ಅದೆಲ್ಲ ಎತ್ತಾಗ್ತಾ ಇವಾಗ ಕಸ ಗುಡಿಸ್ತಾ ಇದ್ದೀನಿ. ನೀನು ದಬರೆಗಳು ತೊಳೆದಿದ್ದೆ ಬಿಡವ ಹಂಗಾರಲ್ಲಿ. ಬಾ ಆಯ್ತು. ಇದು ನಿಮ್ಮ ಮನೇಲಿ ಚಿಕ್ಕ ವಯಸ್ಸಿಂದ ಎಮ್ಮೆ ಹಾಲು ಕುಡಿಸಿದ್ರ? ಹೌದು. ಎಮ್ಮೆ ಸಾಕಿದ್ರ ನೀವು? ಹೌದು, ಸಾಕಿದ್ದು. ಯಾಕೆ ಅಂದ್ರೆ ನಿಂಗೆ ಎಮ್ಮೆ ತರಸ್ಲು, ಅದಕ್ಕೆ. ಹೌದಾ? ನಿನ್ ಕತ್ತೆ ಹಾಲು ಕುಡಿಸಿದ್ರಾ? ಇಲ್ಲಪ್ಪ, ನಾನು ಯಾವಾಗಲೂ ಕುಡ್ದಿಲ್ಲ, ಇವಾಗ್ಲೂ ಕುಡಿಯಲ್ಲ. ನಾನು ಕತ್ತೆ ತರ ಕೆಲಸ ಮಾಡ್ತಾ ಇದ್ದೀನಿ.
ನಾನು ಬೆಳಿಗ್ಗೆ ಎದ್ದು ಕೆಲಸನೇ ಮಾಡಿರೋದು, ಸುಮ್ಮನೆ ಬಿಲ್ಡಪ್ ಕೊಡಬೇಡ. ಬೆಳಿಗ್ಗೆ ನನ್ನ ಕಣ್ಣಲ್ಲಿ ನೀರು ಹಾಕ್ಸ್ತಾವಳೆ. ನಾನಲ್ಲ ಗೈಸ್, ಇದು ಹಾಕ್ಸ್ತಾ ಇರೋದು ನೀರನ್ನ, ಸುಮ್ಮನೆ ಸುಳ್ಳು. ಕಣ್ಣು ಆಫ್ ಮಾಡಲಾ? ಇದು ಹಾಲು ಚೆನ್ನಾಗಿ ಕಾಯಿಲೆ ಇರು. ಚೆನ್ನಾಗಿ ಅಂದರೆ ಹೆಂಗೆ? ಹೌದಾ, ನಾನು ಈರುಳ್ಳಿ ಹೆಚ್ಚ್ತಾ ಇರ್ತೀನಿ, ನೀನು ವಿಡಿಯೋ ಮಾಡ್ತೀಯಾ? ಮಿಂಚು ನಂತರ ಒಂದೇ ಒಂದು ಈರುಳ್ಳಿ ಹೆಚ್ಚು ನೋಡೋಣ. ಏನಂಗೆ ಹಚ್ಚಕ್ಕೆ ಬರಲ್ಲ. ಸೀರಿಯಸ್, ಕಣ್ಣು ಮುಚ್ಕೊಂಡು ಈರುಳ್ಳಿ ಹೆಚ್ಚ, ಕಣ್ಣು ಮುಚ್ಕೊಂಡು. ಅದೇನು ಗೊತ್ತಿಲ್ಲ, ನಿಮ್ದೆಲ್ಲ ಹುಡುಗರ್ದು ಒಂದೊಂದು ಕಲೆ, ಒಬ್ಬೊಬ್ರಿಗೆ ಏನು ಮಾಡೋಕ್ಕಾಗಲ್ಲ. ಅಷ್ಟೇ ಅಂತೀಯ? ನೋಡಿ ಹೆಂಗೆ ತಿಂತ ಕುಂತವಳೆ. ಮಿಂಚು ಶಿವನ್ ಮಾಡೋಣ ಒಂದೇ ಒಂದು ಸತಿ. ಶಿವ ನೋಡಿ ಹಿಂಗೆ ಕಾಯಿಸ್ಕೊಬಂದು ಮುಂದಕ್ಕೆ ಕೊಟ್ಟರೆ ಜಮ್ಮನ್ ಕುಡಿತಾಳೆ. ಆಹಾ, ಚುಳ್ಳಂತ ಬಿಸಿಲು, ಬಿಸಿ ಬಿಸಿ ಕಾಪಿ. ಇದು ಕಾಪಿ ಅಲ್ಲ, ಹಾಲು. ಬಾ ಆ ರೇಂಜಿಗೆ ಬಿಸಿಲು ಹೊಡಿತೈತೆ ಅಂದರೆ ಕಣ್ಣು ಬಿಡೋಕ್ಕಾಯ್ತಲ್ಲ ಬಿಸಿಲಿಗೆ. ಸೊ ಫೈನಲಿ ನಂದಂತೂ ಚಿತ್ರಾನ್ನ ರೆಡಿ. ಇವಾಗ ಅವಳು ರೆಡಿಯಾಗಿ ಬಂದುಬಿಟ್ರೆ ಎತ್ತಾಕೊಂಡೋಗಿ ಡ್ಯೂಟಿಗೆ ಬಿಟ್ಬಿಡೋದು ಅಷ್ಟೇ. ಸೊ ನನಗೆ ಸಣ್ಣ ಸಣ್ಣ ಕೆಲಸಗಳಿದೆ, ಹೊರಗಡೆ ಹೋಗ್ಬೇಕು, ಸ್ವಲ್ಪ ಡಾಟಾಗಳು ಕೊಡೋದು ತಗೊಳ್ಳೋದು ಎರಡೂ ಕೆಲಸ ಐತೆ. ಮತ್ತು ಆಲ್ಬಮ್ ಪ್ರಿಂಟು ಕೊಟ್ಟಿದ್ದೆ, ಅದನ್ನು ಕಲೆಕ್ಟ್ ಮಾಡ್ಕೋಬೇಕು. ಸೊ ಇದಿಷ್ಟು ಕೆಲಸ ಮುಗಿಸಿ ಸಾಯಂಕಾಲ ಗೋ ಬ್ಯಾಕ್ ಟು ಮಂಡ್ಯ. ಸೊ ಅಲ್ಲೋದ್ಮೇಲೆ ನೋಡುವ ಏನೇನಾಗುತ್ತೆ ಏನು ಅಂತ. ಅದು ಬೇರೆಯೇ ಏನೋ ಪ್ಲ್ಯಾನ್ ಇದೆ. ಸೊ ಅದನ್ನು ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಮಿಸ್ ಮಾಡಿದೆ ವೀಡಿಯೋನ ಕೊನೆವರೆಗೂ ಹೀಗೆ ನೋಡ್ತಾಯಿರಿ. ಅರ್ಧ ಗಂಟೆ ಆಯಿತು ನೀನು ರೆಡಿಯಾಗಿ ನಿಂತ್ಕೊಂಡು ಮಿಂಚು. 5 ನಿಮಿಷ ಆಗಿದೆ. ಅಯ್ಯೋ ಟೈಮ್ ಆಯ್ತು ಕಣೆ, 8 ಗಂಟೆ ಆಗೋಯ್ತು. ನಂದು ರೆಡಿ ಆಯಿತು, ಬಾ ಹೋಗೋಣ. ನೋಡಿ ರೆಡಿ ಆಗಿಬಿಟ್ರೆ ಹಿಂಗೆ 7:15 ಹೋದವಳು ಮುಖ ತೊಳ್ಕೊಂಡು ರೆಡಿ ಆಗೋಕ್ಕೆ. ಇನ್ನೂ ರೆಡಿ ಆಗಿದ್ದಾನೆ ಅವಳು. 8 ಗಂಟೆ ಆಗೋಯ್ತು. ಇನ್ನು ಇವಳನ್ನ ಬಿಟ್ಟು ಬಂದು ನಾನು ನನ್ನ ಕೆಲಸಕ್ಕೆ ಹೋಗೋದಕ್ಕೆ 12 ಗಂಟೆ ಆಗೋಯ್ತು. ಬಾ ಮಿಂಚು ಬೇಗ. ಇವಳನ್ನ ಕಾಯ್ಕೊಂಡು ನಿಂತ್ಕೊಂಡ್ರೆ ಆಗಲ್ಲ. ನಾನು ಹೋಗಿ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ರೆಡಿ ಆಗ್ಬಿಡ್ತೀನಿ. ಬಂದಿದ ತಕ್ಷಣ ಹತ್ತಿಸ್ಕೊಂಡು ಹೋಗ್ತಾ ಇರೋದೆ. ಏನು ಮಾಡ್ಬಿಡು, ಸಾಯಂಕಾಲ ಸಿಗ್ತೀನಿ ಅಂತ ಹೇಳಿದ್ದು ನನಗೆ ಕೇಳಿಸಿಲ್ಲ. ಈಗ ಮಿಂಚುನ ಡ್ಯೂಟಿಗೆ ಬಿಟ್ಟು ಬಂದಿದ್ದೀನಿ. ಒಂದು ಕೆಲಸ ಮುಗೀತು. ಈಗ ನನ್ನ ಕೆಲಸ ನಾನು ಮಾಡ್ಕೋಬೇಕು. ಸೊ ಈಗ ಫ್ರೆಶಪ್ ಆಗಿಬಿಟ್ಟು ಆವಾಗಲೇ ಹೇಳಿದ್ನಲ್ಲ ಕೆಲಸ ಎಲ್ಲ ಮುಗಿಸೋದಿದೆ ಸಾಯಂಕಾಲದಷ್ಟರಲ್ಲಿ. ಸೊ ಇವಾಗ ಹೋಗಿ ರೆಡಿಯಾಗಿ ಬಂದುಬಿಡ್ತೀನಿ. ಅಲ್ಲಿವರೆಗೂ ಒಂದು ಸಣ್ಣ ವಿರಾಮ, ಟೇಕ್ ಎ ಸ್ಮಾಲ್ ಬ್ರೇಕ್. ಸೊ ಈಗ ಬ್ರೇಕ್ ಆದಮೇಲೆ ನಾನು ರೆಡಿ ಆಗಿದೆ, ತಿಂಡಿನೂ ಆಯಿತು. ಟೈಮು 9 ಗಂಟೆ ಆಯಿತು. ಈಗ ಸ್ವಲ್ಪ ಗಾಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಕೆಲಸಗಳೆಲ್ಲ ಮುಗಿಸ್ಬೇಕು. ಸೊ ಮಧ್ಯೆ ಮಧ್ಯೆ ವೀಡಿಯೋ ಮಾಡೋಕ್ಕಾಗಲ್ಲ, ಡ್ರೈವಿಂಗ್ ಮೋಡಲ್ಲಿ ಇರ್ತೀನಿ ಅಥವಾ ಕೆಲಸದ ಬ್ಯುಸಿಲಿ ಇರ್ತೀನಿ. ಯಾವಾಗ ಆಗುತ್ತೋ ಅವಾಗ ಮತ್ತೆ ಕಂಟಿನ್ಯೂ ಮಾಡ್ತಾಯಿರ್ತೀನಿ ವೀಡಿಯೋನ. ಸೊ ಮಿಸ್ ಮಾಡಿದೆ ಹಿಂಗೆ ವೀಡಿಯೋನ ಕೊನೆವರೆಗೂ ನೋಡಿ. ಸೊ ಸಿಗುವ ಮತ್ತೆ. ಟೈಮ್ ಬಂದು 6 ಗಂಟೆ ಆಗೋಯ್ತು. ಈ ಹಾಳಾದ ಬೆಂಗಳೂರಲ್ಲಿ ಯಪ್ಪ, ಈ ಟ್ರಾಫಿಕಲ್ಲಿ ಅಲ್ಲೂ ಸುತ್ತಿ ಇಲ್ಲಿ ಸುತ್ತಿ, ಈ ಟ್ರಾಫಿಕಲ್ಲಿ ಸುತ್ತಾಡೋ ಇದಕ್ಕೆ ಕೆಲಸ ಮಾಡಬೇಕು ಅನ್ನೋದ್ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡ್ತದೆ. ಆ ರೇಂಜ್ಗೆ ಟ್ರಾಫಿಕ್ಕು, ಧೂಳು, ಯಪ್ಪ ಯಪ್ಪ ಯಪ್ಪ, ಹಂಗೆ ತಲೆ ಚಕ್ಕರ್ ಹೊಡಿತೈತೆ. ಹೆವಿ ಧೂಳು ಆಗ್ಬಿಡೈತೆ ಮುಖ ಎಲ್ಲ. ಸೊ ಇವಾಗ ಫ್ರೆಶಪ್ ಆಗಿ 1 ಅವರ್ ಗ್ಯಾಪು ಫ್ರೆಶಪ್ ಆಗಿಬಿಟ್ಟು ಮೇಡಮ್ ಅವ್ರು ಡ್ಯೂಟಿಗೆ ಹೋಗೋರೆ. ಅವ್ರನ್ನ ಕರ್ಕೊಂಡು ಊರ ಕಡೆ ಹೊರಡಬೇಕು. ಸೊ ಬೆಳಿಗ್ಗೆಯಿಂದ ವೀಡಿಯೋ ಮಾಡೋಕ್ಕಾಗಿಲ್ಲ. ಎಲ್ಲಿ ಕೆಲಸ, ಗಾಡಿ ಓಡಿಸ್ಬೇಕು, ಇಲ್ಲಿಂದಲ್ಲ ಅಲ್ಲಿಂದಲೂ ಸುತ್ತಿ. ಅಯ್ಯೋ ಇನ್ನೂ ಆಲ್ಬಮ್ ಇಸ್ಕೊಂಡಿಲ್ಲ, ಅದೊಂದು ಐತೆ ನೋಡಿ. ಇವಾಗ ಎಲ್ಲ ಕೆಲಸ ಅಲ್ಲಿ ಇಲ್ಲಿ ಎಲ್ಲ ಮುಗೀತು, ಇನ್ನೂ ಆಲ್ಬಂಬೇ ಇಸ್ಕೊಂಡಿಲ್ಲ. ಅದು ಮಂಡ್ಯಕ್ಕೆ ತೊಗೊಂಡೋಗ್ಬೇಕು, ಅಲ್ಲಿ ಆಲ್ಬಮ್ ಡೆಲಿವರಿ ಇರೋದು. ಇನ್ನೂ 2 ಆಲ್ಬಮ್ ಐತೆ, ಈಸ್ಕೊಂಡಿಲ್ಲ. ಸೊ ಅದು ಈಸ್ಕೊಬರಕ್ಕೆ ಹೋಗ್ಬೇಕು. ಇನ್ನು 1 ಅವರ್ ಗ್ಯಾಪ್ ಐತೆ ಅಷ್ಟೇ. ಫಸ್ಟು ಫ್ರೆಶಪ್ ಆಗಿಬಿಡ್ತೀನಿ. ಸಿಕ್ಕಾಬಿಟ್ಟೆ ಟಯರ್ಡ್ ಆಗ್ಬಿಟ್ಟೈತೆ. ಮತ್ತೆ ಸಿಗ್ತೀನಿ 1-2 ನಿಮಿಷ. ಸೊ ಫೈನಲಿ
ಟೈಮು 7:50 ಆಗೋಯ್ತು. ಇವಾಗ ಹೊರಡೋ ಸಮಯ ಬಂತು. ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ರೆಡಿ ಆಗೋಷ್ಟರಲ್ಲಿ ಇಷ್ಟೊತ್ತು ಆಗೋಯ್ತು. ಇನ್ನು 10 ನಿಮಿಷದಲ್ಲಿ ಅವ್ರಿಗೂ ಡ್ಯೂಟಿ ಬಿಡ್ತದೆ. 7:50ಕ್ಕೆ ಬನ್ನಿ ಅಂತ ಹೇಳಿದ್ಲು. ಇವಾಗ ಆಯಿತು 7:50. ಅಲ್ಲಿ ಹೋದರೆ ವೆಯ್ಟ್ ಮಾಡೋಕ್ಕೂ ಆಗೋಲ್ಲ, ರೋಡ್ ಚಿಕ್ಕದು, ಕಾರ್ ನಿಲ್ಸ್ಕೊಂಡು ವೆಯ್ಟ್ ಮಾಡ್ಕೊಂಡು ನಿಂತ್ಕೊಳಕ್ಕೂ ಆಗೋಲ್ಲ. ಸೊ ಲಗೇಜೆಲ್ಲ ಪ್ಯಾಕ್ ಆಗೈತೆ, ಹೊರಡೋದು ಅಷ್ಟೇ. ಇವಾಗ ಬಿಟ್ರೂ ಕರೆಕ್ಟಾಗೆ 10 ಗಂಟೆ. ನಾವು ಕೆಂಗೇರಿ ದಾಟಕ್ಕೆ 1/2 ಆನ್ ಅವರು, ಅಲ್ಲಿಂದ 10 ಗಂಟೆಗೆ ಜರ್ನಿ. 10 ಗಂಟೆಗೆ ಮನೆ ಸೇರ್ಕೋತೀವಿ. ಸೊ ಸರಿಯಾಗಿ ಮಧ್ಯಾಹ್ನ ಬೇರೆ ಊಟ ಮಾಡಿಲ್ಲ, ಹೊಟ್ಟೆ ಬೇರೆ ಹಸಿತೈತೆ. ಆಂದೇವು ಒಯ್ದು ಏನಾದ್ರು ತಿನ್ಕೊಂಡು ಹೋಗ್ಬೇಕು. ಸೊ ಈಗ ಜಾಸ್ತಿ ಟೈಮ್ ವೇಸ್ಟ್ ಮಾಡ, ಬನ್ನಿ ಜರ್ನಿ ಸ್ಟಾರ್ಟ್ ಮಾಡುವ. ಈಗ ಹಾಸ್ಪಿಟ್ಲ್ ಹತ್ರ ಹೋಗಿ ಅವಳ ಕರ್ಕೊಂಡು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ, ನೋಡ್ತಾ ಇರಿ. ಸೊ ಫೈನಲಿ ಹೊರಡುವ ಸಮಯ, ಗಾಡಿ ರೆಡಿ, ಏನು ಸ್ಟಾರ್ಟು ಆಯಿತು. ಹೊರಡ್ತಾ ಇರೋದು ಅಷ್ಟೇ. ನಾನು ಹಾಫ್ ಶರ್ಟ್ ಅಲ್ಲೇ ಫೋನ್ ಮಾಡೋಳೆ. ಇವಾಗ ಅವಳು ಪಿಕಪ್ ಮಾಡೋಕ್ಕೆ ಹೋಗಬೇಕು. 8 ಗಂಟೆ ಆಗೇ ಹೋಯ್ತು. ಟೈಮ್ ವೇಸ್ಟ್ ಮಾಡೋದ್ರೊಳಗೆ ಬನ್ನಿ ಹೋಗೋದ. ಹಾಯ್, ಟೈಮ್ ಬಂದು ಇವಾಗ 8:37. ಸೊ ಜರ್ನಿ ಸ್ಟಾರ್ಟ್ ಆಗಿದೆ. ಎಲ್ಲಿಗೆ? ಯೂನಿಫಾರ್ಮಲ್ಲೇ ಹೋಗ್ತಾ ಇದ್ದೀನಿ. ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ. ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡೋ ಅಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳಿ ಸೊ ಯೂನಿಫಾರ್ಮಲ್ಲೇ ಹೋಗ್ತಾ ಇದ್ದೀನಿ ಊರಿಗೆ ಹೊರಟಿದ್ದೀವಿ. ಯಾಕಂತಂದರೆ ಮದುವೆ ಆದಮೇಲೆ ಅದು ಇದು ಬರ್ತಾನೆ ಇದೆ. ಎಸ್ಪೆಷಲಿ ಈ ಮಂತ್ ಆಷಾಢ. ಗಂಡ ಹೆಂಡತಿ ಜೊತೆಗಿರಬಾರ್ದು, ಆಮೇಲೆ ಅತ್ತೆ ಸೊಸೆ ನೋಡಬಾರ್ದು, ಒಂದೇ ಬಾಗ್ಲಲ್ಲಿ ಏನೋ ಓಡಾಡಬಾರ್ದು ಅಂತ ಇದೆಲ್ಲ ಏನೇನೋ ಇದೆ. ಆವಾಗಿನವರು ಮಾಡಿರೋದೆಲ್ಲ ನಮಗೂ ಗೊತ್ತಿಲ್ಲ. ಸೊ ನಾವು ವರ್ಕಲ್ಲಿ ಬ್ಯುಸಿ ಇರೋದ್ರಿಂದ ನಾವು ಆ ಥರ ಎಲ್ಲ ಇರೋದಕ್ಕಾಗ್ತಾ ಇಲ್ಲ. ಇರಲೇಬೇಕು, ನಾವು ಡ್ಯೂಟಿ ಮಾಡಲೇಬೇಕು. ಇಲ್ಲೇ ಬರ್ತಾ ಇರಬೇಕಾದ್ರೆ ಏರಿಯಾದಲ್ಲಿ ಫೆಸ್ಟಿವಲ್ ಮರಿಯಪ್ಪನ ಪಾಳ್ಯ ಇದು. ಸೊ ಮರಿಯಪ್ಪನ ಪಾಳ್ಯದಲ್ಲಿ ಹಬ್ಬ ನಡೀತೈತೆ. ಹೆವಿ ಟ್ರಾಫಿಕ್ ಜಾಮ್ ಆಗೈತೆ ಇಲ್ಲಿ. ಈ ಕೆಂಗೇರಿಗೆ ಹೋಗೋಕ್ಕೆ ನಮಗೆ, ಏರಿಯಾಯಿಂದ ಕೆಂಗೇರಿಗೆ ಹೋಗೋಕ್ಕೆ ನಮ್ಗೆ 1/2 ಆನ್ ಅವರ್ ಬೇಕು. ಈ ಥರ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಫ್ರೀ ಆಗಿತ್ತು ಅಂದ್ರೆ ಆರಾಮಾಗಿ ಹೋಗ್ಬೋದು. ಬಟ್ ವೀಕೆಂಡ್ ಅಲ್ವಾ, ಇವತ್ತು ಬೇರೆ ಸ್ಯಾಟರ್ಡೆ, ಟ್ರಾಫಿಕ್ ಎಲ್ಲ ಸ್ವಲ್ಪ ಜಾಸ್ತಿನೇ ಕ್ರೌಡ್ ಇರ್ತದೆ. ಇಲ್ಲಿಂದ ನಾವು ಹೈವೇಗೆ ಹೋಗೋಕ್ಕೆ 1/2 ಆನ್ ಅವರ್ ಆಗಿಬಿಡುತ್ತೆ. ಅಲ್ಲಿಂದ ಆರಾಮಾಗಿ 1 ಅವರಲ್ಲಿ ಹೊರಟೋಗ್ಬೋದು. ಇಲ್ಲಿಂದ ಕೆಂಗೇರಿಗೆ ಹೋಗೋದೇ ನಮಗೆ ಟೈಮ್ ಹಿಡಿಯೋದು. ಇವಾಗ ಮೇಡಮ್ ಅವ್ರು ಟೇಕ್ ಓವರ್ ತಗೊಂಡವ್ರೆ ವೀಡಿಯೋಗೆ. ಹೈವೇಗೆ ಹೋಗೋವರೆಗೂ ಕಷ್ಟ, ಅದಾದಮೇಲೆ ಹಿಂಗನ್ನಷ್ಟರಲ್ಲಿ ಬಂದ್ಬಿಡುತ್ತೆ ಮನೆ. ಅದರಲ್ಲಿ ಇದು ಪ್ರಾಬ್ಲಮ್ ಇಲ್ಲ. ಈ ಮದುವೆ ಆದಮೇಲೆ ಹೆಣ್ಮಕ್ಳು ಏನು ಗೊತ್ತಾ, ನಿಮ್ಮ ಮನೇಲಿ ಹಂಗೆ ಇದ್ರೆ ಕಮೆಂಟ್ ಮಾಡ್ರಿ. ಬಾರೆ ಮನೆಗೆ ಹೋಗೋಣ ನಮ್ಮ ಮನೆಗೆ, ಅಥವಾ ಬಾ ಡ್ಯೂಟಿಗೆ ಹೋಗ್ಬೇಕು ಬೆಂಗಳೂರಿಗೆ ಹೋಗೋಣ ಅಂದರೆ ಮಕ ಎಲ್ಲ ಒಂಥರ ಮಾಡ್ಕೊಂಡಿರ್ತಾಳೆ. ಇದೇ ಇವಾಗ ಸರಿ ನಡಿ ಊರಿಗೆ ಹೋಗೋಣ, ಇವಾಗ ಆಷಾಢ ಅಲ್ವಾ, ಇವ್ರ ಮನೆಗೆ ಹೋಗ್ಬೇಕಲ್ಲ, ಹೆಂಗಿದ್ರು ಇವ್ರ ಮನೆಗೆ ಹೋಯ್ತೀವಿ ಅಂತ ಗೊತ್ತು. ಎರಡಲ್ಲೂ ಕರಾಡ್ದಂಗೆ ಆಡ್ತಾವಳೆ ಅವಾಗಿಂದ. ಈಗ ಹೆಂಗಿದ್ರು ಊರಿಗೆ ಹೊಟ್ಟಾಯ್ತೀವಿ ಇನ್ನು 1 ಅವರಲ್ಲಿ. ನಮ್ಮ ಮನೆಗೆ ಹೋಗ್ಮಾ ಅಥವಾ ಬೆಂಗ್ಳೂರಿಗೆ ಹೋಗೋಣ ಡ್ಯೂಟಿಗೆ ಹೋಗ್ಬೇಕು ಅಂದಾಗ ಇಲ್ಲದೆ ಇರೋ ಜೋಶು ಇವ್ರ ಮನೆಗೆ ಹೋಗ್ಬೇಕು ಅಂದಿದ ತಕ್ಷಣ ಬಂದ್ಬಿಡ್ತದೆ. ಇನ್ನ 8 ಗಂಟೆ ಟೈಮೇ ಆಗಿರಲ್ಲ, 7:50ಕ್ಕೆ ಫೋನು ಬಂದ್ರ ಅಂತ 3 ಸತಿ ಫೋನ್ ಮಾಡವಳೆ ಗಾಡಿ ತೆಗಿಯಕ್ಕೆ ಮುಂಚೆಯಿಂದಾನೆ. ಈಗ ಹೋಗ್ತಾ ಇದೀವಲ್ಲ, ಅದೇನ್ ಮಾಡ್ಬಿಡ್ತಾಳ ಗೊತ್ತಿಲ್ಲಪ್ಪ. ಈಗ ಊರಿಗೆ ಹೋಗಿ ಏನಂತಂದ್ರೆ ಹೋಗೋಷ್ಟಲ್ಲೇ ಲೇಟ್ ಆಗಿರುತ್ತಾ. ಈಗ 10-10:30 ಆಗಿರುತ್ತೆ. ಅವ್ರು ನಮಗೋಸ್ಕರನೇ ಈಗ ಮನೇಲೆಲ್ಲ ಕಾಯ್ಕೊಂಡಿರ್ತಾರೆ. ಖುಷಿ ಅವ್ರ ಮನೆಗೆ ಹೋಗೋಕ್ಕೆ ಖುಷಿ ಇಲ್ಲ, ನಮ್ಮ ಮನೆಗೆ ಹೋಗಕ್ಕೆ ಮಾತ್ರ ಖುಷಿ ಅಂತ ಆ ಥರ ಏನಿಲ್ಲ. ನಮ್ಮ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಖುಷಿ ಇರುತ್ತೆ, ಅವ್ರ ಮನೆಗೆ ಹೋಗ್ಬೇಕಾದ್ರೂ ಖುಷಿ ಇರುತ್ತೆ. ಇಬ್ಬರು ಅಮ್ಮಂದ್ರೆ ಏನು ಅದ್ರ ಡಿಫ್ರೆನ್ಸ್ ಏನಿಲ್ಲ. ಇಬ್ಬರು ತಾಯಿನೇ ಅಲ್ವಾ, ಚೆನ್ನಾಗೇ ನೋಡ್ಕೋತಾರೆ ಇಬ್ಬರು. ಅಲ್ಲೂ ಒಂದಮ್ಮ ಇಲ್ಲೂ ಒಂದಮ್ಮ, 2 ಅಮ್ಮ. ಇವಾಗ ಆ್ಯಕ್ಚುಲಿ ನಾವು ಊರಿಗೆ ಹೋಯ್ತಾರೆ ಇಂಟೆನ್ಷನ್ ಏನೋ ಇದೆ, ಅದನ್ನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ಹೇಳಲ್ಲ, ಯಾಕಂದರೆ ಅದು ವಿಡಿಯೋ ಅಲ್ಲ, ಇದೇ ವಿಡಿಯೋದಲ್ಲಿ ಹೇಳ್ತೀವಿ. ಸ್ವಲ್ಪ ಎಂಡಿಂಗಲ್ಲಿ ಹೇಳ್ತೀವಿ ಅದೇನಂತ ನೋಡ್ತಾ ಇರಿ. ಮತ್ತು ಇನ್ನೊಂದು ಏನಂತಂದರೆ, ಈ ಮಂತಲ್ಲಿ ಆಲ್ಮೋಸ್ಟ್ ಇದು 5ನೇ ಸರಿ ನಾವು ಊರಿಗೆ ಹೋಗ್ತಾ ಇರೋದು. ಮೇ ಬಿ ಅಷ್ಟೇ ಅನಿಸುತ್ತೆ. ಇವಾಗ ಹೋದರೆ ಇನ್ನೇನು ನೆಕ್ಸ್ಟ್ ಹೋಗೋದು ಯಾವಾಗ ಅಂತ ಇನ್ನೂ ಏನು ಗೊತ್ತಿಲ್ಲ, ಪ್ಲ್ಯಾನಿಂಗ್ ಇಲ್ಲ. ಸೊ ಇದಂತೂ 5ನೇ ಸರಿ ಹೋಗ್ತಾ ಇರೋದು. ಸೊ ಇಲ್ಲಿಗೆ ಫುಲ್ ಸ್ಟಾಪ್ ಈ ಮಂತ್. ಮತ್ತೆ ನಾನು ಎಕ್ಸ್ಟ್ರಾ ರಜಾ ಕೇಳಿದ್ರೆ ನಮ್ಮ ಡ್ಯೂಟಿನಲ್ಲಿ ನಮ್ಮ ಸರ್ ಕೊಡಲ್ಲ, ನಮ್ಮ ಮೇಡಮ್ಮು ಕೊಡಲ್ಲ ರಜಾನ. ಸೊ ಅದಕ್ಕೋಸ್ಕರ ಇದು ಲಾಸ್ಟ್ ಊರಿಗೆ ಈ ಮಂತ್. ನೆಕ್ಸ್ಟ್ ಮಂತ್ ನೋಡೋಣ. ಆ್ಯಕ್ಚುಲಿ ಇವಾಗ ಊರಿಗೆ ಹೋಗೋ ಇಂಟೆನ್ಷನ್ ಇರಲಿಲ್ಲ ನನಗೂ. ಬೇರೆ ನಾಳೆ ಇವೆಂಟ್ ಇತ್ತು. ಬಟ್ ಈ ಮೇಡಮ್ ಅವ್ರು ಕೇಳಲೇಬೇಕಲ್ಲ, ಇಲ್ಲ ಹೋಗಲೇಬೇಕು ಅಂದರು. ಸೊ ನಾನು ಏನು ಬಿಡು, ಇನ್ನೇನು ಹೋಗಿದ್ದೀವಲ್ಲ ಆಲ್ರೆಡಿ 4 ಟೈಮ್ಸು, ಇನ್ನೊಂದು ಸತಿ ಎಂತಕ್ಕೆ ಹೋಗೋದು ಅಂದೆ. ಮನೇಲಿ ಬರೀ ಹೇಳಿದ್ರಂತೆ. ಸೊ ನಾಳೆಗೆ ಒಂದು ಏನೋ ವಿಶೇಷ ಇದೆ. ಸೊ ಅದಕ್ಕೋಸ್ಕರ ಇವತ್ತೇ ಹೋಗ್ತಾ ಇದ್ದೀವಿ. ಇನ್ನು ಬೆಳಗ್ಗೆ ಎದ್ದು ಹೋಗೋಕ್ಕಾಗಲ್ಲ,
ಲೇಟ್ ಆಗಿಬಿಡುತ್ತೆ. ಅದಕ್ಕೆ ನೈಟೇ ಹೋಗ್ಬಿಟ್ಟು ಸ್ಟೇ ಆಗ್ಬೋಣ ಅಂತ ಇವತ್ತೇ ಹೋಗ್ತಾ ಇದ್ದೀವಿ. ಇವಳನ್ನ ಇವ್ರ ಮನೆಗೆ ಬಿಟ್ಟು ನಾನು ನಮ್ಮ ಮನೆಗೆ ಹೋಗಬೇಕು. ಇನ್ನು ಊಟ ಬೇರೆ ಮಾಡಿಲ್ಲ, ಹೊಟ್ಟೆ ಹಸಿತೈತೆ. ಏನು ಕೊಡಿಸ್ತೀರಾ? ಕೊಡಿಸ್ತೀನಿ ಬಾ ನಿನಗೆ. ನಮ್ಮ ಮಮ್ಮಿ ಮನೇಲಿ ಬಾತ್ ಮಾಡೈತಂತೆ, ನಿಮ್ಮ ಅಮ್ಮ ಉಪ್ಪಿಟ್ಟು ಮಾಡೈತೆ, ಹೋಗ್ತೀನಿ. ಉಪ್ಪಿಟ್ಟು ಬೇಡ, ಏನಾದರೂ ಕೊಡಿಸಿ ಬೇರೆ. ಏಯ್ ಆಲೆ 8:45 ಆಯ್ತು, ನಾನು ಎಲ್ಲೂ ನಿಲ್ಸಲ್ಲ. ಇವಾಗ ಫ್ಲೈಯರ್ ಹತ್ಬಿಟ್ರೆ ನಾನ್ ಸ್ಟಾಪ್ ಮಂಡ್ಯ ಅಂತ ಬೈತಾರದೇ ಇವಾಗ. ಮಂಡ್ಯದಲ್ಲೇ ಕೊಡಿಸಿ, ನನಗೇನು ಬೆಂಗಳೂರಲ್ಲೇ ಕೊಡಿಸ್ಬೇಕಂತೇನಿಲ್ಲ ಪ್ಲೀಸ್. ಮಂಡ್ಯ ಊಟ ಮಾಡಕ್ ಮನೆಗೆ ಹೋಗ್ಬೇಕು ನಾನು. ಫಸ್ಟ್ ಆಫ್ ಆಲ್ ಹೆಂಗಿದ್ರು ನಾಳೆ ಎಲ್ಲ ಮನೇಲೇ ಊಟ ಮಾಡ್ತೀವಲ್ಲ, ಇವತ್ತೊಂದು ನೈಟ್. ಫಸ್ಟ್ ಆಫ್ ಆಲ್ ನಾನು ನೋಡಿ, ಹೋಟ್ಲ್ ಊಟ ನನ್ನ ಹಸ್ಬೆಂಡ್ ಅಲ್ಲಿ ಇಷ್ಟ ಆಗದಿರೋ ಕ್ವಾಲಿಟಿ ಅಂದ್ರೆ ಇದು ಒಂದೇನೆ. ನನಗೆ ಏನಾದ್ರೂ ಕೊಡ್ಸು ಅಂದ್ರೆ ಯಾವಾಗ್ಲೂ ಮನೆ ಊಟ ಅಂತಾನೆ ಇರ್ತಾರೆ. ನಾನು ತಿನ್ನೇನ್ ಮತ್ತೆ ನಮ್ಗೆ ಇವೆಂಟ್ಗಳಲ್ಲಿ ಅಲ್ಲೇ ಇಲ್ಲೇ ಆಚೆ ತಿಂದು ನಮ್ಗೆ ಇವ್ರು ಇವೆಂಟ್ ಅಲ್ಲಿ ತಿಂತಾರೆ, ನಾನು ಎಲ್ಲಿಗೆ ಹೋಗ್ಲಿ? ಸೊ ನನಗೂ ಅವಾಗ ಬ್ರೇಕ್ ಬೇಕು. ಔಟ್ ಸೈಡ್ ನನಗೂ ತಿನ್ಬೇಕು ಅಂತ ಅನ್ಸುತ್ತೆ, ಕೊಡಿಸ್ಬೇಕಪ್ಪ. ನನಗೆ ಹೋಟ್ಲ್ ಊಟ ಅಂದ್ರೆ ಆಗಲ್ಲ. ಇವಾಗ ಆರಾಮಾಗಿ ಊರಿಗಂತೂ ಹೋಗ್ತಾ ಇದೀವಲ್ವಾ, ಆರಾಮಾಗಿ ನೆಮ್ಮದಿಯಾಗಿ ಒಳ್ಳೆ ಮನೆ ಊಟ ಫ್ರೆಶ್ ಆಗಿ ಮಾಡವ್ರೆ. ಆರಾಮಾಗಿ ಮನೇಲಿ ಹೋಗಿ ತಿಂದ್ರೆ ಎಷ್ಟು ಆನಂದ ಗೊತ್ತಾ. ಅದು ಹೋಟ್ಲಲ್ಲಿ ಅಲ್ಲಿ ನಿಂತ್ಕೊಂಡೋ ಕುತ್ಕೊಂಡೋ ಎಲ್ಲ ಹೋಟ್ಲಲ್ಲಿ ಅವ್ರು ಕೊಡೋಗಂಟ ಹೋಗೋಷ್ಟರಲ್ಲಿ 10:30 ಆಗುತ್ತೆ. ಏನ್ ಆನಂದನೋ ಏನೋ. ನೀನು 12 ಗಂಟೆಗೆ ಹೋಗಿ ತಿಂದ್ರು ಮನೇಲೆ ತಿನ್ಬೋದಲ್ಲ ನೆಮ್ಮದಿ ಊಟ ಆರಾಮಾಗಿ ಕುತ್ಕೊಂಡು. ನೀನು ಹೋಟ್ಲಲ್ಲಿ ತಿಂದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ವಲ್ಲ. ಅವ್ರು ಕೊಡೋ ಗಂಟ ಕಾದು ತಿನ್ಬೇಕು. ಅದ್ರ ಬದಲು ಮನೆಗೆ ಹೋದ್ರೆ ಫ್ರೆಶ್ ಊಟನ. ನಮ್ಮ ಹಸ್ಬೆಂಡ್ ಹಿಂಗೆ. ಯಾರ ಹಸ್ಬೆಂಡ್ ಈ ತರ ಇದ್ರೆ ಕಮೆಂಟ್ ಹಾಕಿ. ಬೇರೆ ನಿಮ್ಮ ಮನೇಲೂ ಇದೇ ತರನಾ, ನಿಮ್ಮ ಹಸ್ಬೆಂಡ್ ಇದೇ ತರ ವಾದ ಮಾಡ್ತಾರ ಅಂತ ಆಚೆ ಕೊಡ್ಸೋದಕ್ಕೆ ಊಟ. ಎಲ್ಲ ಗಂಡಸರು ಹಿಂಗೆ ಅಂತ ಹೇಳಕ್ ಆಗಲ್ಲ. ಬಟ್ ನಾನಂತೂ ಹಿಂಗೇನಪ್ಪ. ನಾನು ಏನಂದ್ರೆ ಇರೋ ಟೈಮಲ್ಲಿ ಮನೇಲಿ ಊಟ ಮಾಡೋಣ ಆರಾಮಾಗಿ. ಹೊರಗಡೆ ಅಂತೂ ಈಗ ಅಂದರೆ ಅನ್ನೆಸೆಸರಿ ಯಾವಲೋ ಒಂದೊಂದ್ಸತಿ ತಿನ್ನೋದು ಬಂದೇ ಬಿಡ್ತದೆ. ಈಗ ಹೋಟ್ಲಲ್ಲಿ ಇದು ಬಂದಾಗ ತಿನ್ನಲೇಬೇಕು, ವಿಧಿ ಇಲ್ಲ. ಇವಾಗ ಹೆಂಗಿದ್ರು ಮನೆಗೆ ಹೋಗ್ತಾ ಇದೀವಲ್ಲ, ಆರಾಮಾಗಿ ಮನೆ ಊಟ ಮಾಡ್ಬೋದಲ್ಲ. ಈಗೇನು ಬೇರೆ ಕಡೆ ಎಲ್ಲೋ ಹೋಗ್ತಾ ಇದೀವಿ ಅನ್ನೋದಿದ್ರೆ ಹೊಟ್ಟೆ ಹಸಿತೈತೆ ತಡಿಯಪ್ಪ ಹೋಟ್ಲ ತಿನ್ಕೊಂಡು ಹೋಗ್ಬಿಡೋಣ ಅನ್ಬಿಡ್ಬೋದು. ಯಾಕೆ ಇವಾಗ ಹಂಗಾದ್ರೆ ಹೊಟ್ಟೆ ಹಸಿತಿಲ್ವಾ? ಇವಾಗ ಹೊಟ್ಟೆ ಹಸಿತೈತೆ, ಬಟ್ ಏನು ಇನ್ನು 1 ಅವರ್ ಅಲ್ವಾ, ಆರಾಮಾಗಿ ಮನೆಗೆ ಹೋಗ್ಬಿಡ್ತೀವಿ. ಆರಾಮಾಗಿ ಮನೆ ಊಟ ಮಾಡೋಣ ಅಷ್ಟೇ. ಸುಮ್ಮನೆ ಯಾಕೆ ಹೋಟ್ಲಿಗೆ ಹೋಗೋದು? ಡೋಂಟ್ ವರಿ ಗೈಸ್, ನಾನು ತಿಂದೇ ತಿಂತೀನಿ ಆಚೆ ಇವತ್ತು. ನಾನು ಯಾವುದೇ ಕಾರಣಕ್ಕೂ ನಿಲ್ಸಲ್ಲ. ಇವಾಗ ಬ್ಯಾಂಗ್ಳೂರಲ್ಲಿ ಕೇಳ್ತಾ ಇಲ್ಲ, ನಾನು ಮಂಡ್ಯದಲ್ಲೇ ಕೇಳ್ತಾ ಇರೋದು. ಮಂಡ್ಯದಲ್ಲೂ ನಿಲ್ಸಲ್ಲ, ನಾನ್ ಸ್ಟಾಪ್. ನಂದ ಥಿಯೇಟರ್ ತಾವ್ ತಿರುಗಿಸಿ ನಿಮ್ಮ ಮನೆಗೆ ನೀನು ಎತ್ತಾಕ್ಬಿಟ್ಟು ನಮ್ಮ ಮನೆಗೆ ನಾನು ಓಡ್ಬಿಡ್ತೀನಿ. ಫ್ರೀ ಆಗ್ಬಿಡ್ತೀನಿ ಇವತ್ತು ನಾನು. ಓಡ್ಬಿಟ್ಟು ಮಂಡ್ಯದಲ್ಲೇ ನಾನು ಬಿಟ್ಬಿಟ್ಟು ಓಡ್ಬಿಡಿ, ನಾನು ತಿನ್ಬಿಟ್ಟು ನಡ್ಕೊಂಡು ಹೋಗ್ತೀನಿ. ಹೌದಾ? ಹೌದು. ನಿನ್ಗೆ ಈಗ ಮಂಡ್ಯಾಗ 10 ಗಂಟೆ ಅವೆಲ್ಲ ಸೀನೇ ಇಲ್ಲ. ಹೌದು. ನಾನ್ ಸ್ಟಾಪ್ 700. ನಮ್ಮೂರು 700. ಯಾರಾದ್ರೂ 700 ಅವರು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಹಾಕಿ, ನಾನು ನಿಮ್ಮೂರೇ ಅಂತ. ಓಹ್, ಏನ್ 700 ಇವ್ರದ್ದು ಒಂದೇ ಊರು ಅನ್ಕೊಂಡ್ಬಿಟ್ಟವಳೆ. ಓ, ಚಿಕ್ಕಮಂಡ್ಯ 700. ಚಿಕ್ಕಮಂಡ್ಯ 700. ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಒಂದ್ಸರಿ 700 ಸಿಗುತ್ತೆ. ಬೆಂಗಳೂರಲ್ಲೇ 700 ಐತೆ ಗೊತ್ತಾ ನಿಂಗೆ? ಬೆಂಗಳೂರಲ್ಲಿ ಅದು ಬೆಂಗಳೂರಲ್ಲೂ 700 ಐತೆ. ಏರಿಯಾ ಬೇರೆ, ಊರು ಬೇರೆ. ಊರ್ ಆದ್ಮೇಲೆ ಏರಿಯಾ. ಇವತ್ತು ಏರಿಯಾ ಆಗೈತೆ. ಅದು ಒಂದ್ ಕಾಲದಲ್ಲಿ ಅದು ಊರು, ಅದು ಆಕ್ಚುಲಿ ಗೊತ್ತಾ. ಸೊ ಇವಾಗ ನಮ್ಮ 700 ಫೇಮಸ್. ಅಕ್ಕಪಕ್ಕದವರೆಲ್ಲ ನೋಡ್ತಿರ್ತಾರೆ. ನೋಡಿ ನಮ್ಮ 700 ಬಗ್ಗೆ ಹೇಗೆಲ್ಲ ಮಾತಾಡ್ತಾ ಇದ್ದಾರೆ ಅಂತ. 8 ಗಂಟೆಗೆ ಇವಳನ್ನ ಡ್ಯೂಟಿಯಿಂದ ಕರ್ಕೊಂಡು ಹೊರಟಿದ್ದು ನಾವು. ಬರೀ ಈ ಥರನೇ ಆಯ್ತೈತೆ. ಆಲೆ 8:50 ಆಯಿತು, 3/4 ಅವರ್ ಆಯಿತು. ಇನ್ನು ನಾವು ಹೈವೇಗೆ ಬರೋಕ್ಕಾಗಿಲ್ಲ. ಇನ್ನು ಇಲ್ಲಿ ಇವಾಗ ಎಂಟ್ರಿ ಕೆಂಗೇರಿ. ಇವಾಗ ಫ್ಲೈಓವರ್ ಹತ್ತಬೇಕು ಟೋಲ್ ರೋಡ್ಗೆ. ಇಲ್ಲೇ ಇಷ್ಟೊಂದು ಜಾಮ ಕುಂತೈತೆ. ಟೋಲ್ ಹತ್ರ ಹೆಂಗೋ ವೀಕೆಂಡ್ಸ್ ಅಲ್ಲಿ ಬಂದ್ರೆ ನಮ್ಗೆ ಎಲ್ಲ ಎಲ್ರಿಗೂ ಇದೇ ಪ್ರಾಬ್ಲಮ್. ಎಲ್ರು ಅದೇ ಇದಕ್ಕೆ ಊರಿಗೆ ಹೋಗ್ತಾ ಇರ್ತಾರಲ್ಲ, ವೀಕ್ಲಿ ಹೋಗೋರು ಇರ್ತಾರೆ. ನಮಗೆ ಅಂತಾರ ನಾಳೆ ಆಲ್ಮೋಸ್ಟ್ ಎಲ್ರಿಗೂ ವಿಶೇಷ ಅಲ್ವಾ, ಅದಕ್ಕೆ ಊರಿಗೆ ಹೋಯ್ತವ್ರೆ. ಅದು ಅಲ್ಲದೆ ಸಂಡೇ ಬೇರೆ. ಎಲ್ರಿಗೂ ಅನ್ನೋದಕ್ಕಿಂತ ಹೊಸದಾಗಿ ಮದ್ವೆ ಆಗಿರ್ತಾರಲ್ಲ ಅವ್ರಿಗೆ ಸ್ಪೆಷಲ್ ಇದು ಅಲ್ವಾ? ನಿಮ್ಗೂ ಸ್ಪೆಷಲ್ಲಾ? ಕೆಲಸ ಇದ್ರೆ ಯಾರಿಗೂ ಸ್ಪೆಷಲ್ ಇಲ್ಲ. ಫ್ರೀ ಇದ್ರೆ ಆ್ಯಕ್ಚುಲಿ ಸುಮ್ಮನೆ ನನಗೆ ಇವಾಗ ಇವೆಂಟು ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಬೇಜಾರಾಗ್ತೈತಿ. ಏನು ಮಾಡೋದು, ಹೊಸ್ದಾಗಿ ಮದುವೆ ಆಗಿದ್ದೀವಿ, ವಿಧಿ ಇಲ್ಲ, ಹೋಗಲೇಬೇಕು. ಆ ಥರ ಪರಿಸ್ಥಿತಿ ಇವಾಗ. ಅದಕ್ಕೋಸ್ಕರ ಹೋಗ್ಬೇಕಷ್ಟೆ. ಅವಾಗಿಂದ ಏನೆಲ್ಲ ನಡ್ಕೊಂಡು ಬಂದಿದೆ ಅದು ಸ್ವಲ್ಪ ನಾವು ಫಾಲೋ ಮಾಡಬೇಕಲ್ವಾ. ಮತ್ತು ಇನ್ನೊಂದು ಏನಂದರೆ ಮಿಂಚು, ನಾವು ಮದುವೆ ಆಗಿ ಈಗ ಕರೆಕ್ಟಾಗಿ ಫೋನ್ ಮೇಲಿಡ್ಕೊ ಹಂಗೆ ನಾವು ಕರೆಕ್ಟಾಗಿ ಇನ್ನೂ 1 ವರ್ಷ ಅಂದರೆ ನಾವು ಮದುವೆ ಆದ 1 ವರ್ಷದವರೆಗೂ ಎಲ್ಲ ಹಬ್ಬನೂ ಕಂಪಲ್ಸರಿ ನಾವು ಮೀಟ್ ಮಾಡಲೇಬೇಕು. ಹಬ್ಬಕ್ಕೆ ಎಲ್ಲ ಹಬ್ಬಕ್ಕೂ ಹೋಗಲೇಬೇಕು, ವಿಧಿ ಇಲ್ಲ. ಬಟ್ ಆಮೇಲೆ ನೆಕ್ಸ್ಟು ನಡೀತದೆ. ಒಂದು ಕೆಲಸಗಳೈತೆ, ಹೋಗೋಕ್ಕಾಗಿಲ್ಲ ಬರೋಕ್ಕಾಗಿಲ್ಲ ಅಂತ ನಡೀತದೆ. ಬಟ್ 1 ಇಯರ್, ಫಸ್ಟ್ 1 ಇಯರಲ್ಲಿ ಕಂಪಲ್ಸರಿ ಎಲ್ಲ ಹಬ್ಬಗಳನ್ನೂ ನಾವು ಫೀಲ್ ಮಾಡಲೇಬೇಕು, ಹೋಗಲೇಬೇಕು.
ಆ ಥರ ಇವಾಗ ಮದುವೆ ಆದ ಹೊಸ ಜೋಡಿಗಳಿಗೆ ಇದೊಂದು ಕೆಲಸ ಕಂಪಲ್ಸರಿ. 1 ವರ್ಷ ಹಬ್ಬಗಳಿದ್ದಾಗ ಏನೇ ಕೆಲಸ ಇದ್ರೂ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಲೇಬೇಕು, ಇಲ್ಲ ಅಂದರೆ ಮನೆಯವ್ರಂತೂ ಬಿಡಲ್ಲ. ಏನು ನಿಮಗೆ ಇವಾಗ ಮದುವೆ ಆಗಿದ್ದೀರಾ, ಕೆಲ್ಸನೇ ಹೆಚ್ಚ ನಿಮ್ಗೆ, ರಜಾ ಹಾಕ್ಬಿಟ್ಟು ಬರಕ್ ಆಗಲ್ವಾ, ಯಾರು ಮಾಡ್ಬಾರ್ದಂತ ಕೆಲ್ಸ ಮಾಡ್ತಿದ್ದೀರಾ, ಇದೊಂದು ಡೈಲಾಗ್ ಹೊಡಿತಾರೆ ಇಲ್ಲಿ. ನಾವು ಕೆಲಸ ಮಾಡೋರು ನಮಗ್ ಗೊತ್ತು. ಇನ್ನೊಂದು ಏನು ಗೊತ್ತಾ, ಇವಳು ಒಬ್ರ ಕಡೆ ಕೆಲ್ಸಕ್ಕೆ ಹೋಯ್ತಾಳೆ, ಇವಳಿಗೆ ಹೆಂಗೋ ಒಂದು ರಜೆ ಹೇಳ್ಬಿಟ್ಟು ಬಂದ್ಬಿಡ್ಬೋದು. ಬಟ್ ನಮ್ದು ಹೆಂಗೆ ಅಂದರೆ ಓನ್ ಮಾಡ್ತಾ ಇರೋರು, ಓನ್ ಬಿಸ್ನೆಸ್ಗಳು ಮಾಡ್ತಾ ಇರೋರು ಹೆಂಗೆ ಅಂದರೆ ಇವೆಂಟ್ಗಳನ್ನ ಯಾರಿಗೋ ಹೇಳಿ ಒಪ್ಸ್ಬಿಟ್ಟು ಬರೋಕ್ಕೆ ಭಯಂಕರ ಟೆನ್ಷನ್ ಆಗುತ್ತಪ್ಪ. ಯಾಕಂದ್ರೆ ನಮ್ಮ ಇವೆಂಟ್ಗಳಲ್ಲಿ ನಾವಿದ್ರೆ ಏನೋ ಒಂಥರ ಒಂದು ಧೈರ್ಯ, ಅಪ್ಪ ಆರಾಮಾಗಿ ಅಂದರೆ ಟೀಮ್ಗಳಿದೆ, ಬಟ್ ಆ ನಂಬಿಕೆ ಇರುತ್ತೆ, ಆರಾಮಾಗಿ ಬಿಟ್ಟು ಹೋಗ್ಬೋದು ಅನ್ನೋ ನಂಬಿಕೆ ಇರ್ತದೆ. ಆದರೂ ಫೀಲು ನಮ್ಮ ಇವೆಂಟ್ಗಳಲ್ಲಿ ನಾವು ಇದ್ದು ಆರಾಮಾಗಿ ಕೆಲಸ ನೋಡಿಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ಫೀಲ್ ಇರ್ತದಲ್ಲ, ಅದನ್ನು ಬಿಟ್ಟು ಹೋಗಿ ಬೇಜಾರಾಗುತ್ತೆ ಅಷ್ಟೇ. ಸೊ ಇವಾಗ ವಿಧಿ ಇಲ್ಲ, ಹೋಗ್ಲೇಬೇಕಲ್ಲ. ಈಗ ನಾಳೆ ಇವೆಂಟ್ ಇತ್ತು, ಯಾರಿಗೋ ಹೇಳಿದ್ದೀನಿ, ಹೋಯ್ತಾ ಇದ್ದೀನಿ. ಇನ್ನೊಂದೇನಂದ್ರೆ ಇವ್ರು ಹೇಳ್ದಷ್ಟು ಈಸಿ ಅಲ್ಲ, ನಾನು ಕೂಡ ರಜಾ ತಗೊಳ್ಳೋದಕ್ಕೆ. ಇವ್ರಾದ್ರೆ ಇವ್ರದ್ದು ಓನು, ಇವ್ರು ಯಾವಾಗ ಬೇಕಾದ್ರೂ ಸಡನ್ ಆಗಿ ಇನ್ಸ್ಟಂಟ್ ಆಗಿ ಹೋಗ್ಬೋದು ಅವರು. ಬಟ್ ನಾವು ಆ ಥರ ಅಲ್ಲ. ಇವಾಗ ಹೋಗ್ತಾ ಇದೀವಿ ಅಂತಂದ್ರೆ 1 ವೀಕ್ ಮುಂಚೆನೆ ನಾವು ರಜಾ ತಗೊಂಡಿರ್ತೀವಿ, ಅವಾಗಲೇ ಹೇಳ್ಕೊಂಡಿರ್ಬೇಕು. ಯಾಕಂತಂದ್ರೆ ಬೇರೆಯವ್ರಿಗೆ ಎಮರ್ಜೆನ್ಸಿ ಲೀವ್ ಅಂತ ಏನಾದ್ರು ಬೇಕಾಗಿರುತ್ತಲ್ಲ, ಸೊ ಅದಕ್ಕೆ ಮುಂಚೆನೇ ಹೇಳ್ಕೊಂಡಿದ್ರೆ ನಮಗೆ ರಜಾ ಸಿಗುತ್ತೆ. ನಾವು ಎಮರ್ಜೆನ್ಸಿಗೆ ಬೇಕು ಅಂತಂದ್ರೆ ನಮಗೆ ಸಿಗಲ್ಲ. ಅವಾಗ ಈ ಥರ ಎಲ್ಲ ಪ್ರೀ ಪ್ಲಾನ್ ಮಾಡ್ಕೊಂಡಾಗ ನಾವು ಫಸ್ಟೇ ಹೇಳ್ಬೇಕಾಗುತ್ತೆ, ನಾವು ಈ ಥರ ರಜಾ ತಗೋತೀವಿ ಅಂತ. ಸೊ ನಮಗೂ ಅಲ್ಲಿ ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಸಡನ್ನಾಗಿ ಈ ಥರ ಎಲ್ಲ ಇದೆ ಮನೆಯಲ್ಲಿ ಹೋಗಬೇಕು ಅಂತ. ಸರಿನಾ? ನಿಮ್ಮಷ್ಟು ಈಸಿ ಅಲ್ಲ ನಮಗೆ. ಬಾರಿ ಕಣ. ನಿಮ್ಗಾದ್ರೇನು ಒಂದು ರಜಾ ಹಾಕೊಂಡ್ರೆ ಸಂಬಳದಲ್ಲಿ ಕಟ್ ಮಾಡ್ಕೊತಾರ ಅಷ್ಟೇ. ಆ ಸಂಬಳದ ವಿಚಾರ ಬೇರೆ, ಅಲ್ಲಿ ಡ್ಯೂಟಿ ಅಡ್ಜಸ್ಟ್ ಆಗ್ಬೇಕಲ್ಲ, ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ. ನೋಡು, ಅಲ್ಲಿ ನೋಡ್ತಾ ಇರಿ, ವಿಡಿಯೋ ನೋಡ್ತಾ ಇರೋರು, ನಮ್ದು ಇದೇ ತರ ವಾದ. ನಿಮ್ಮ ಹಿಂಗೆ ವಾದ ಇರ್ತಾವ ನೋಡಿ. ಓನ್ ಬಿಸ್ನೆಸ್ ಮಾಡೋರ್ಗೊಂಥರ ಸಮಸ್ಯೆ, ಕೆಲ್ಸಕ್ಕೆ ಹೋಗೋರ್ಗೊಂಥರ ಸಮಸ್ಯೆ. ನಮ್ಗೆ ಏನು ಅನ್ಸುತ್ತೆ ಗೊತ್ತಾ, ಒಬ್ರ ಕಡೆ ಕೆಲ್ಸಕ್ಕೆ ಹೋಗಿದ್ರೆ ಆರಾಮಾಗಿ ಇರ್ಬೋದಿತ್ತಲ್ಲಪ್ಪ, ಆರಾಮಾಗಿ ತಿಂಗಳಾಯ್ತು ಅಂದರೆ ಸಂಬಳ ಬಂದು ಅಕೌಂಟಾಗಿ ಬಿದ್ದೈತದೆ, ಏನೋ ತಿಂಗಳಲ್ಲಿ 4 ವೀಕ್ ಆಫ್ ಇರ್ತವೆ, ಆರಾಮಾಗಿ ಹಾಕೊಂಡು ಊರ ಕಡೆ ಹೊತ್ಲಾಡ್ಕೊಂಡು ಹೋಗಿದ್ದು ಬರ್ಬೋದು ಅಂತ. ಇವ್ರೇನು ಯೋಚನೆ ಮಾಡ್ತಾರೆ ಅಂದರೆ, ಒಬ್ರು ಕೆಳಗಡೆ ಕೆಲಸ ಮಾಡೋದ್ರ ಬದಲು ಆರಾಮಾಗಿ ಓನ್ ಬಿಸ್ನೆಸ್ ಮಾಡಿಬಿಟ್ರೆ ಯಾವ ಬೇಕಂದ್ರೆ ಅವ್ರು ರಜಾ ಹಾಕೊಂಡು ಊರ ಕಡೆ ಹೋಗಿದ್ದು ಬರ್ಬೋದಲ್ಲ ಅಂತ ಇವ್ರು ಯೋಚನೆ ಮಾಡ್ತಾರೆ. ನಾವು ಇವ್ರ ಥರ ಯೋಚನೆ ಮಾಡ್ತೀವಿ, ಇವ್ರು ನಮ್ಮ ಥರ ಯೋಚನೆ ಮಾಡ್ತಾರೆ, ಅಷ್ಟೇ ಅಪ್ಪ. ಎಲ್ಲರೂ ಅದೇ ಫೀಲ್ ಮಾಡೋದು. ನನ್ನ ಹಸ್ಬೆಂಡು ಆಚೆ ಊಟ ಕೊಡಿಸಲ್ಲ ಅಂತ ಹೇಳ್ತಾ ಇದ್ರು. ಸೊ ಫೈನಲಿ ಕೊಡಿಸ್ತಾ ಇದ್ದಾರೆ. ಹೆಂಗೆ ನಾವು ಸೊ ಫೈನಲಿ ಲಾಸ್ಟ್ ಇವಾಗ ಟೈಮ್ ಎಷ್ಟು ಅಂತಂದರೆ ಆಲ್ರೆಡಿ ಆಯಿತು 9:50 ಟೈಮ್ ಆಗಿದೆ. ಮಂಡ್ಯಕ್ಕೆ ರೀಚ್ ಆಗಿದ್ದೀವಿ. ನನ್ನ ಹಸ್ಬೆಂಡು ಆಚೆ ಕೊಡಿಸಲ್ಲ ಅಂತೇಳಿ ಕೊನೆಗೂ ಆಚೆ ತಿಂತಾ ಇದ್ದೀವಿ ಇವತ್ತು. ನೋಡಿ ಅಂಗಡಿ ಕೊನೆಗೆ ನನ್ನ ಮಕ್ಕಳೇ ಸ್ಟ್ರಾಂಗ್ ಗುರು ಅಂತ. ಏನೂ ಸ್ಟ್ರಾಂಗ್ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಅಂತಕ್ಕೆ ಹೋಗಿ ಇವಾಗ ಮನೇಲಿ ಡಿಸ್ಟರ್ಬ್ ಮಾಡಬೇಕು ಅಂತ ಇಲ್ಲೇ ಊಟ ಮಾಡ್ಕೊಳ್ತಾರ ಅಷ್ಟೇ. ನೋಡಿ ಅಂಗಡಿ ಮನೇಲೂ ರೈಸ್ ಬಾತು ಉಪ್ಪಿಟ್ಟೆ ಮಾಡಿದರು. ಇದು ಹೋಟ್ಲು ಊಟಕ್ಕೆ ಬಂದ್ರೂ ರೈಸ್ ಪದೇ ತಿನ್ನುವಂಗಾಯ್ತು. ಹೊಡ್ಕೊಂಡೆ ಮನೆಗೆ ಹೋಗೋಣ, ಹಚ್ಕಟ್ಟೆ ಮನೇಲಿ ಊಟ ಮಾಡೋಣ ಅಂತ. ಈಗ ಹೊರಗಡೆ ತಿನ್ನೋಣ ಅಂದ್ಲು. ಎಲ್ಲ ಕ್ಲೋಸ್ ಆಗೈತೆ. ಬಾಳಿಗೆ ಬಂದದ್ದು ಪಂಚಾಮೃತ ಇದಿಲ್ಲ ಅಂತ ಇವಾಗ ಬಾತ್ತನವೇ ತಿಂತಾಯಿದ್ದೀವಿ. ಓಕೆನಾ ಇವಾಗ? ಇದನ್ನೇ ಮನೇಲಿ ತಿಂದಿದ್ದೀರ ಆಯ್ತಲ್ವ? ಮನೇಲಿ ಉಪ್ಪಿಟ್ಟು ನೋಡಿ ಹಿಂಗೆ ಇವರು. ಯಾಕೆ ಈ ಥರ ಇಷ್ಟು ಫಾಸ್ಟಾಗಿ ಆ ಕಡೆ ಈ ಕಡೆ? ಇವಾಗ ತಿಂದಲ್ಲ, ಸ್ವಲ್ಪ ಮೂಲೆಗೆ ಇಳ್ಕೊಂಬಿಡ್ಲಿ ಎಲ್ಲ ಅಂತ. ಹೌದಾ? ಓ, ನೀನ್ ಮಾಡಿಲ್ಲ ಅಂದ್ರೆ ಏನು ಅದು ಹೋಗಲ್ವಾ? ಅದು ಸುಮ್ಮನೆ ಹಿಂಗೆ ನಾವು ಎಕ್ಸರ್ಸೈಸ್ ಮಾಡಿಸ್ಬೇಕು. ನೀನು ಮನೆಗೆ ಹೋಗಂತೂ ಈಗ ವಾಕ್ ಮಾಡಲ್ಲ, ಹೋಗಿ ಮಲ್ಕೊಬಿಡ್ತೀಯ. ಅದಕ್ಕೆ ಗಾಡಿ ಒಳಗಡೆನೆ ಸ್ವಲ್ಪ ವಾಕ್ ಮಾಡಿಸ್ತಾ ಇದ್ದೀನಿ. ಇಲ್ಲೇ ಒಳಗಡೆನೆ ಅಳ್ಳಾಡಿಸ್ಬಿಟ್ರೆ ಹೋಗುವ ಮೂಲೆ ಕುತ್ಕೊಬಿಡ್ತದೆ, ಆರಾಮಾಗಿ ಸರಿ ಹೋಯ್ತದೆ. ಸೊ ಇನ್ನೇನು 5 ಮಿನಿಟ್ಸ್ ಅಷ್ಟೇ ನಮ್ಮ ಮನೆ ಬರುತ್ತೆ. ನನ್ನ ಡ್ರಾಪ್ ಮಾಡಿ ಅವ್ರ ಮನೆಗೆ ಹೋಗಿ ಬಾಯ್ ಹೋಗಿ ಮನೆಗೆ ಹೋಗು. ಏನ ಹೌದಾ? ಲಗೇಜ್. ಸರಿ ಆಯಿತು, ಬಾಯ್. ಸೊ ಈಗ ಫೈನಲಿ ಊರಿಗೆ ಬಂದಾಯಿತು. ನಾನು ನಮ್ಮ ಮನೆಗೆ ಬಂದೆ. ಅವಳನ್ನ ಅವ್ರ ಮನೆಗೆ ಬಿಟ್ಬಿಟ್ಟು ನಮ್ಮ ಮನೆಗೆ ಬಂದ್ಬಿಟ್ಟೆ. ಎಲ್ಲ ಮಲಗಿಬಿಟ್ಟಿದ್ರು ಅನ್ಸುತ್ತೆ. ನಾನು ಬಂದಿದ ತಕ್ಷಣ ಕಾರ್ ಸೌಂಡ್ಗೆ ರೋಡಲ್ಲಿರೋ ನಾಯಿಗಳೆಲ್ಲ ಬೊಗಳುತ್ತವೆ. ಸೊ ಇವಾಗ ಟೈಮು 10:30 ಆಯಿತು.
ಸೊ ಈಗ ಹೋಗಿ ರೆಸ್ಟ್ ಮಾಡಬೇಕು. ಬೆಳಿಗ್ಗೆಯಿಂದ ಗಾಡೀಲಿ ಸುತ್ತಿ ಮೈಕೆಲ್ಲ ನೋವು ಬಂದ್ಬಿಟ್ಟೈತೆ. ಮತ್ತು ನಾಳೆ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ಹೀಗೆ ನನ್ನ ವೀಡಿಯೋನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ, ಕಮೆಂಟ್ ಮಾಡಿ. ಏನಾದ್ರು ಇತ್ತು ಅಂದರೆ ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್.